ಈ ಮಾಂಸ ತಿನ್ನೋದು ಯಾರು ಆಹಾರ? ಅವು ನಾರಿ, ಬೆಕ್ಕು, ಹುಲಿ, ಮೆಕ್ಕ, ತೋಡೆಲ್ಲ ಇಂಥ ತಿನ್ನೋ ಆಹಾರ ಅದು. ಈಗ ಎಲ್ಲ ನೀವೇ ಅದು ಹದ್ದು ಮತ್ತು ಕಾಗಿ, ಹುಲಿ, ಮೆಕ್ಕ, ತೋಡೆಲ್ಲ ಹಂಗ ನೀವೇ ಆಗಿದ್ರಿ ಎಲ್ಲ. ಅದು ರಾಕ್ಷಸಿ ಕೃತ್ಯ ಆಹಾರ, ಮನುಷ್ಯ ಆಹಾರ ಅಲ್ಲ. ಯಾಕಂತ ಅದು ಆ ಮಾಂಸ ತಿಂದಂಗ ಏನಾಗ್ತದ, ಅದು ಗುಟ್ಟು ಮಾಡ್ಕೊಂಡು ಹೆಂಗ ಅದು ನಿಮಗೆ ಯಾರನ್ನ ಬೇಯ್ತೇನೆ ಅಲ್ಲಿ ಹಿಡಿತೀರಿ. ನಾನು ಬೇಯ್ಬೇಕಂತಂದು ಹೆದ್ದಿ ಬೇಯ್ತೀರಿ. ಮತ್ತು ಅದು ಒದ್ರಂಗ ಅಮ್ಮ ಅಂತ ಒದ್ರಂಗ ಹಿಡಿದು ಕಡ್ದವನಿಗೆ ಅರ್ಧ ಪಾಪ, ತಿಂದವರಿಗೆ ಅರ್ಧ ಪಾಪ, ಕೊಟ್ಟಿನವನಿಗೆ ಅರ್ಧ ಪಾಪ. ಅವನು ಈಗ ಕೊಯ್ಲಿಕ್ಕೆ ಕೊಡ್ತಾನೆ, ಅವನು ಕೂಡ ಪಾಪನ ಎತ್ತುತ್ತಾನೆ. ಅವು ನೀವೇ ಹಂಗ ಬದುಕಿತಿರೋ ಅವು ಹಂಗ ಬದುಕುತ್ತಾವ. ಅವಕ್ಕ ಮೃತ್ಯು ಬಂದಾಗ ಅವ ಸತ್ತು ಹೋಗ್ತಾವ. ನೀವೇ ಹಂಗ ಸತ್ತು ಹೋಗ್ತೀರಿ, ಅವು ಕೂಡ ಸತ್ತು. ಅದು ಕರ್ಮಾನುಸಾರ ಜನ್ಮ, ಜನ್ಮಾನುಸಾರ ಕರ್ಮ. ಆ ಕರ್ಮನ ಕೂಡ್ಕೊಂಡೇ ವೈರ ಜನ್ಮಗಳು ಹುಟ್ಟುತ್ತಾವ. ಈಗ ಏನಂತ, ಈಗ ಕಡ್ದು ನೀವು ತಿಂತೀರಿ, ಮುಂದಿನ ಜನ್ಮದಾಗ ಮತ್ತು ಅವು ಹುಲಿ ಹಾಕ್ತೆ ನೀವೇನೋ ಒಂದು ಕರ್ರ ಆಗಲಿ, ಯಾವ್ದನ್ನ ಒಂದು ಆಕಳಾಗಲಿ ಯಾವ್ದನ್ನ ಆಗಿ ಅಡುಗೆಯಾಗಿ ಹೋಗ್ತೆ, ಅದು ಮೆಕ್ಕ ಬಂದು ಹಿಡಿತದ. ಎಲ್ಲಿ ಹಿಡಿತದ ಮೆಕ್ಕ, ಹುಲಿ ಇಲ್ಲಿ ಹಿಡಿತದ. ಹಂಗ ನೀವೇ ಹಂಗ ಬರೇ ಒಬ್ಬರು ಬೇಯ್ದೆ ಒಡ್ದೆ ನೀವೇ ಹಂಗ ಕೈ ಹಾಕ್ತೇನೆ ಆವಾಗನೇ ಹಲ್ಲು ಹಿಡ್ದು ಪಂಕ್ ತೀರ್ಸ್ಕೊಳ್ತೀರಿ. ಅವು ಅಮಾಯಕ ಪ್ರಾಣಿಗಳದು ಈಗ ಕೊಲ್ಲುದು ತಿಂತೀರಿ. ಮುಂದೆ ಅವು ಮ್ಯಾಲಿನಿಗೆ ಹೋಗ್ತಾವ. ಈ ಮ್ಯಾಲಿನಿಗಂತೆ ಅವು ಹುಲಿ ಮೆಕ್ಕ ತೋಡಲಾಗ್ತೆ. ನೀವೇನೋ ಒಂದು ಹಾಳು, ಒಂದು ಎತ್ತು, ಒಂದು ಇದು ಆಕಳ, ಇಂಥದ್ದು ಕೆಳಗಿನ ಜನ್ಮಕ್ಕೆ ನೀವು ಬರ್ತೀರಿ. ಅದೇನೋ ಹುಲಿ ಮೆಕ್ಕ ತೋಡಲಾಗಿ ನಿಮ್ಗೆ ಹಿಡ್ಕೊಂಡು ತಿಂತಾವ. ಮತ್ತೊಂದು ಹೇಳ್ತೀನಿ, ಈಗ ಕ್ಯಾನ್ಸರ್ ಬೇಮಾರಿ ಅನ್ನೋದು ಯಾವಾಗ ಆಗ್ತಿತ್ತು? ಈಗ ಕ್ಯಾನ್ಸರ್ ಬೇಮಾರಿ ಪ್ರತಿಯೊಬ್ಬರಿಗೆ ಆಗಲಕ್ಕತ್ತದ. ಕ್ಯಾನ್ಸರ್ ಅಂತೆ ಅದು ಹಿಂದಿನ ಕಾಲಕ್ಕ ರಾಜಕೀಯ ಅಂತ ಅಂತಿದ್ದಾರೆ. ಯಾರಿಗೆ ಪಾಪಾತ್ಮರಿಗೆ ರಾಜಿಗೆ ಅದು ಬೆನ್ನು ಬಲ್ಲೆ ಆಗ್ತಿತ್ತು. ಈಗ ಎಲ್ಲರಿಗೂ ಆಗಲಕ್ಕತ್ತದ. ನೀವೆಲ್ಲ ಮಾಂಸ ತಿಂತೀರಿ, ಅವೆಲ್ಲ ಕಡ್ದು ತಿಂತೀರಿ. ಅವು ಒಳಗ ಹೋಗಿ ನಮ್ಗೆ ಕಡ್ದು ತಿಂದಿರಿ. ಈಗ ಒಳಗೆ ಹೋಗಿ ಒಂದು ಗಡ್ಡಿ ಮಾಡಿಕೊಂಡು ಮತ್ತು ಅವು ಎಲ್ಲ ಕೂಸುಗಳು ಮಾಡಿಕೊಂಡು ಎಲ್ಲ ಮಾಂಸ ನಿಮ್ಮ ಮಾಂಸ ಎಲ್ಲ ತಿಂತಾರೆ. ಆ ಕ್ಯಾನ್ಸರ್ ಆಗುತ್ತೆ ಆಗಿದಂತೆ ಕತ್ತನೆ ಆಗ್ತಾರ. ಅವ್ರಿಗೆ ಗೊತ್ತಿಂಗಿಲ್ಲ ನೋಡ್ರಿ. ಈಗ ಪ್ರತಿಷ್ಠೆ ನೋಡಕತ್ತೀರಿ. ಈಗ ಮತ್ತೆ ಇದಕ್ಕೆ ದೇವರು ಕತ್ತಿನ ಪಾಪಾತ್ಮರಿಗೆ ಅದು ಈಗ ಇದ್ದ ಪ್ರೇರಣೆ ಆಗ್ತದ. ಆವಾಗ ಕುರಿತದ. ಕುರಿದೇನ್ ಮಾಡ್ತದ, ಭಯಂಕರ ಬೆಳಕ ಹಿಂಗ ಇದ್ದದು ಆಗದು ಸತ್ಯ. ಈಗ ನಿಂತದಂತ ತಿಳಿಬೇಡ. ಇದು ಘೋರದು ಇದ್ದಲ್ಲ. ಈಗ ದೇವರ ಪರೀಕ್ಷೆ ನೋಡ್ತಾ ಇದ್ದಾನ. ಹೆಂಗ ಇದ್ರ ಒಳಗ ಎಷ್ಟು ಮಂದಿ ಪುಣ್ಯಾತ್ಮರು ಮತ್ತು ಪಾಪಾತ್ಮರು ಎಷ್ಟು ಮಂದ್ಯಾರ ಅಂತಂದು ನೋಡ್ತಾ ಇದ್ದಾನ. ಸ್ವಲ್ಪ ಸಂತೋಷ ಪಡಿಸ್ತಾನ ಮತ್ತು ಎಪ್ಪಿಸ್ತಾನ. ಅವಾಗ ಏನಾಗ್ತದ, ಇವ್ರಿಗೆ ಸಮಯ ಬಂದಾಗ ಏನಾಗ್ತದ, ಅವರು ಇಚ್ಛೆಯನ್ನು ಮಾಡಂಗಿಲ್ಲ. ಅಂತ ಫಾರ್ಮ್ಗಳು ಮಾಡ್ಕೊಂಡು ಇಟ್ಕೊಂಡ ಎಲ್ಲ ಪ್ರಪಂಚ ನಾಶನ, ಅವರು ನಾಶನ. ಹೆಂಗ ನಾಶನ ಆಗ್ತಾರ ಎಲ್ಲ. ನಮ್ಮ ಪ್ರಾಣವಾಯು ಅನ್ನೋದು ಆಕಾಶದಾಗ ಹೋಗ್ಬಿಡ್ತದ. ಆ ವಿಷಯ ಎಲ್ಲ ಹೋಗಿ ಏನಾಗ್ತದ, ಎಲ್ಲ ಆ ಗಾಳಿ ನಾವು ತಗೊಂಡೇನಾಗ್ತದ, ಹೊಟ್ಟಿ ಒಳಗ ಹುರಿದು ಹಾಗೆ ಬಿಟ್ಟು ಅಂತರ ಮರಣ ಆಗ್ತದೆ. ಹೆಂಗಂದ್ರೆ ಒಂದು ರೆಸ್ಟ್ ಮಾಡಿ ನೋಡ್ಲಿಕ್ಕೆ ಇದು ಸಮುದ್ರ ಒಳಗ ಹಿಂದ ಕಾಲಕ್ಕೆ ಸ್ವಲ್ಪ ದಿನದಾಗ ಬಿಟ್ಟಿದ್ದ ಔಷಧ ತಗೊಂಡಾಗ ಏನೋ ನೆಟ್ಟಿ
ಹೌದಲ್ಲ? ಹಂಗ ಇದ್ದ ಕಾಲ ಬರ್ತದ, ಬರಂಗಿಲ್ಲ ಅಂತ ಇಲ್ಲ. ಈಗ ಕಾಲ ಸಮೀಪ ಹಿಂಗ ಸ್ವಲ್ಪ ದೂರ ಅದ. ಇದೆಲ್ಲ ನಾಶನ ಕಾಲ. ಬಾರನ ಜನರು ನಾಶನ ಆಗ್ಬೇಕು, ಚಾರನ ಜನರು ಏರಬೇಕು ನೋಡ್ರಿ. ಅಂತ ಪಾಪ ಕೃತ್ಯ ಎಲ್ಲ ಭಕ್ತರು ಎಲ್ಲ ಒತ್ತಿ ಬತ್ತಿಯಾಗಿ ಕಾಯ್ತಾನ ದೇವರು. ಅವ್ರು ಹ್ಯಾಂಗ ಒಂದು ನಾವು ಗಿಡ ಹಚ್ಚಿ ನೀರು ಹಾಕಿಲ್ಲಂತೆ ಅದು ಎಲ್ಲ ಒಣಗಿ ಹ್ಯಾಂಗ ಇರ್ತದ, ಹಂಗ ಭಕ್ತರಾಗಿನವರು ಹಂಗ ಒತ್ತಿ ಬತ್ತಿಯಾಗಿ ದೇವರು ಉಳಿಸ್ತಾನ ಅಂತ. ಇದು ಸತ್ಯ ಅಂತ ನಂಬುರಿ, ದೇವ್ರಿಗೆ ಹಿಡೀರಿ. ಈಗ ಕೈ ಆಗನ ಮುದುಕ ಏನ್ ಹಿಡಿತಾನ? ಈಗ ಕೋಲ ಹಿಡಿತಾನ. ಯಾಕೆ ಹಿಡಿತಾನ ಕೋಲ? ಮುದುಕ ಕುಂತಾಗ ಬಗಲಿಗೆ ಇಟ್ಕೊಳ್ತಾನ, ನಿಂತಾಗ ಕೈಯಾಗಿ ಇಟ್ಕೊಳ್ತಾನ. ಮತ್ತು ಹೇಳಿರಿ ಹಂಗ ಈ ಕ್ಯಾನ್ಸರ್ ಎಲ್ಲ ಯಾಕ ಆಗ್ಯದ? ಈ ಮಾಂಸತ್ತಿನ ಬಗ್ಗೆ ಕ್ಯಾನ್ಸರ್ ಎಲ್ಲ ವ್ಯಾಪ ಆಗ್ಯದ. ಬಗಲಿಗೆ ಇಟ್ಕೊಳ್ತಾನ, ನಿಂತಾಗ ಕೈಯಾಗಿ ಇಟ್ಕೊಳ್ತಾನ. ಮತ್ತು ಹೇಳಿರಿ ಹಂಗ ಈ ಕ್ಯಾನ್ಸರ್ ಎಲ್ಲ ಯಾಕ ಆಗ್ಯದ? ಈ ಮಾಂಸತ್ತಿನ ಬಗ್ಗೆ ಕ್ಯಾನ್ಸರ್ ಎಲ್ಲ ವ್ಯಾಪ ಆಗ್ಯದ ನೋಡ್ರಿ. ನೀವು ಅಲ್ಲಿ ಹಿಡ್ದಿಲ್ಲ ಅಂತ ಅವು ಅಲ್ಲಿ ಹಿಡಂಗಿಲ್ಲ. ನೀವ್ ಯಾಕ ಅಲ್ಲಿ ಹಿಡ್ತೀರಿ? ಈಗ ಒಬ್ರು ಹೊಡಿತೆ ನೀವು ಹೊಡಿತೀರಿ ಹಂಗ. ಎಲ್ಲಾರ್ಗಿ ಆತ್ಮ ಒಂದೇ. ಹೆಂಗಂತ ವಿಚಾರ ಮಾಡ್ರಿ. ಈಗ ಎಲ್ಲ ಮೂಲ ಮಿಷನ್ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಮೂಲ ಮಿಷನ್ ಬಕ್ಕಳ ನೀರಿಲ್ಲ ಇದ್ದ ಬಲ್ಲಿ ಕುಂದಿರಿಸಿ ಏನ್ ಮಾಡ್ತಾ ಇದ್ದಾರ? ಅದಕ್ಕೆ ವೈರು ಕಲೆಕ್ಷನ್ ಮಾಡ್ತಿದ್ದಾರೆ ಒಂದಕ್ಕೊಂದು. ಈ ವೈರೇ ಎಲ್ಲಕ್ಕ ಕಾರಣ. ಹ್ಯಾಂಗ ಸಣ್ಣ ಬಲ್ಬುಗೆ ದೊಡ್ಡ ಬಲ್ಬುಗು ಒಂದೇನೋ ಜೋರು ಪ್ರಕಾಶ ಕೊಡ್ತಾರ, ಒಂದೇನೋ ಮಿಣುಕಂತ ಪ್ರಕಾಶ ಕೊಡ್ತಾರೆ. ಅದು ಏನ್ ಪವರ್? ಮನುಷ್ಯರ ಒಳಗೆ ಕೂಡ ಹಂಗ್ಯದ, ಉತ್ತಮಮು ಮಧ್ಯಮಮು ಅಧಮಮು ಅಂತ. ಮನುಷ್ಯರು ಕೂಡ ಎಲ್ಲ ರೂಪ ಒಂದೇ ಇರ್ತದಾಗಲಿ ಗುಣ ಸಂಸ್ಕಾರಗಳು ಬೇರೆ ಬೇರೆ ಇರ್ತವೆ. ಅದು ಆ ಗುಣ ಪರಿವರ್ತನದಿಂದನೇ ಅವ್ರು ನಡೀತಿರ್ತಾರೆ. ಈಗ ಕೆಲವು ಜನರು ಎಲ್ಲ ರೂಪ ಒಂದೇ ಇರ್ತದ, ಕೆಲವು ಜನರು ದನಗಳಿಗೆ ಹಿಂಗ ಅಂತ ನಿಂದಿರ್ತಾವ, ಅವ್ರು ನಿಂದ್ರಂಗಿಲ್ಲ. ಅದು ವಿಚಾರ ಮಾಡಿ. ಯಾಕ ಅವ್ರ ಅಧಮ ವಿಚಾರನೇ ಇರ್ತದ ಅವ್ರಿಗೆ, ಉತ್ತಮ ವಿಚಾರ ಯಾರಿಗೆ ಬರ್ತದ? ಅದ್ರ ಬಗ್ಗೆ ಉತ್ತಮಮು ಮಧ್ಯಮಮು ಅಧಮಮು ಅಂತ. ಮನುಷ್ಯರ ಒಳಗ ಮಾನ ಅಂತವನು ಮಾದೇವ. ಯಾರು ಏನ್ ಮಾಡ್ಕೊಂಡ್ತಾರ ಅದು ಉಳಿಸ್ತಾನ ಮಾದೇವ್ರು. ಮಾಡ್ರಿ ಬಿಡ್ಡ, ನಾನೇನ್ ಮಾಡ್ತೀನಿ, ನೀವು ಮಾಡ್ಕೊಂಡು ನೀವು ಊಟ ಮಾಡ್ರಿ ಅಂತ. ಅದು ತಿಳಿರಿ, ತಿಳ್ಕೊಂಡು ನಡೀರಿ. ಆ ಮುದುಕ ಆ ಕೋಲನ್ ಹಂಗ ಕಾಯ್ಕೊಂತಾರ, ಹಂಗ ದೇವ್ರಿಗೆ ನೀವು ಇಟ್ಕೊಳ್ಳಿ. ಆ ಕೋಲನ್ ಹಂಗ ಆ ಮುದುಕ ಕಾಯ್ಕೊಂಡು ಬಗಲಿಗೆ ಇಟ್ಕೊಳ್ತಾನ, ಕುಂತಾಗ ಬಗಲಿಗೆ ಇಟ್ಕೊಳ್ತಾನ, ಮಲ್ಕೊಂಡಾಗ ಬಗಲಿಗೆ ಇಟ್ಕೊಳ್ತಾನ. ಮತ್ತು ಎದ್ದಾಗ ಆ ಕೋಲನ್ ತಗೊಂಡೇ ಅವನು ಹೇಳ್ತಾನ. ಆ ಕೋಲ ಸಿಕ್ಕಿಲ್ಲಂತೆ ಅವನು ಅಳುತ್ತಾನ. ಹಂಗ ನೀವು ದೇವ್ರ ಬಗ್ಗೆ ಹಂಗ ನೀವು ಅಳ್ತಿರ್ಬೇಕು, ಅದು ದೇವ್ರ ಕಾಯ್ತಾನ. ಆ ಕೋಲ ಕೈಯಾಗನ ಮುದುಕನಿಗೆ ಹಂಗ ನಡೆಸ್ತದ, ನಿಮ್ಗ ದೇವ್ರ ಹಂಗ ನಡೆಸ್ತಾನ. ಇದು ಸತ್ಯ ಅಂತ ನಂಬ್ರಿ. ದೇವ್ರಿಗೆ ಮರಿಬೇಡ. ದೇವ್ರಿಗೆ ಗಟ್ಟಿಯಾಗಿ ಕೋಲ ಹಂಗ ಹಿಡ್ಕೋರಿ, ಕೈಯಾಗ ಹಿಡ್ಕೊಂಡೆ ಮುಂದೆ ಬರ ಅಪಾಯಗಳೆಲ್ಲ ದೇವ್ರ ಕಾಯ್ತಾನ, ನಡೆಸ್ತಾನ. ಏನೋ ಅಂದ್ಕೊಂಡ್ಬೇಡ ಪಿಂಡ ಅಂತ. ನಾನು ಇದ್ದಿದ್ದಿ ನಂಬಿನವ್ರಿಗೆ ಅವ್ರ ದೇವಸ್ಥಾನ, ನಂಬರವ್ರಿಗೆ ಮಾಡ್ಕೋರಿ, ಹೋಗ್ರಿ, ಸಾಯ್ರಿ, ನಾನೇನ್ ಮಾಡ್ಬೇಕು, ನೀವು ಮಾಡ್ಕೊಂಡು ನೀವು ಉಂಡ್ರಿ ಅಂತ. ಅದ್ರ ಬಗ್ಗೆ ಇದು ಎಲ್ಲ ಪ್ರಪಂಚ ಹೆಂಗದ? ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅಂತ ಶಾಸ್ತ್ರ ವೇದ ಏನ್ ಹೇಳ್ತದಂತೆ? ಜಗನ್ಮಿಥ್ಯ ಬ್ರಹ್ಮ ಸತ್ಯ. ಇದು ಭ್ರಾಂತಿ ಪ್ರಪಂಚ, ಇದು ಭ್ರಾಂತಿ ಸೃಷ್ಟಿ. ಅವಾಗ ಏನಿರಂಗಿಲ್ಲ, ಎಲ್ಲ ಶೂನ್ಯತ. ಅವಾಗ ಏನಿರ್ತೀರಿ?
ಉತ್ತಮರು ಆ ಉತ್ತಮ ಲೋಕದಲ್ಲಿ ಆ ಜೀವಿಗಳು ಅಲ್ಲಿ ನಿವಾಸ ಆಗ್ತವೆ. ಅಧಮ ಜೀವಿಗಳು ಎಲ್ಲಿರ್ತವ? ಮತ್ತೆ ಲೋಕದಾಗ, ಭೂಲೋಕದಾಗ, ನರಕದಾಗ ಹೋಗಿರ್ತಿರ್ತಾವ. ಮತ್ತು ಮತ್ಯ ಜೀವಿಗಳು, ಅಧಮ ಜೀವಿಗಳು ಎಲ್ಲಿರ್ತಾವ? ನರಕದಾಗಿರ್ತಾವ. ಇದು ಸತ್ಯ ಅಂತ ನಂಬುರಿ. ವೇದ ಸನಾತನದಿಂದ ಈ ಸೃಷ್ಟಿ ಮಾಡ ಕಾಲಕ್ಕ ವೇದ ಹುಟ್ಟಿಸನ ದೇವರು. ಯಾಕೆ ಹುಟ್ಟಿಸನ? ಈ ಸೃಷ್ಟಿ ಹಿಂಗ ನಡೆಸ್ಬೇಕು, ಹಿಂಗ ನಡಿಬೇಕು. ಈ ಹುಟ್ಟಿನ ಮಾನವರು, ಮನುಷ್ಯರು, ಮಾನವ ಪಶುಗಳು ಅಂತ. ಮನುಷ್ಯರು, ಮಾನವರು, ಮಾನವ ಪಶುಗಳು. ಅವರವರಿಗೆ ತಗಿನ ಲೋಕಗಳು ಈಟಾನ. ಆ ಲೋಕದಾಗ ಅವು ಭೋಗಿಸ್ತಿರ್ತಾವ. ಮತ್ತು ಸೃಷ್ಟಿ ಪ್ರಾರಂಭ ಕಾಲಕ್ಕ ಮತ್ತು ಮಹಾಪ್ರಳಯ ಆದ ನಂತರ ಯಾವಾಗನು ಏನೋ ಒಂದು ಆ ಇದು ಸರ್ವೇಶ್ವರನ ಸೃಷ್ಟಿ, ಪರಮಾತ್ಮ ಸೃಷ್ಟಿ ಅಲ್ಲ. ಪರಮಾತ್ಮ ಏಕೋತ್ವದಿಂದಿದ್ದಾನ. ಅವನು ಸರ್ವವ್ಯಾಪಿಯಾಗಿ ಅಂಡ ಪಿಂಡ ಬ್ರಹ್ಮಾಂಡ ಎಲ್ಲ ವ್ಯಾಪಿಸಿದ್ದಾನ. ಅವನು ನಿರ್ಲಿಪ್ತಿ. ಅವನಿಗೆ ಆಕಾರ ಇಲ್ಲ, ವಿಕಾರ ಇಲ್ಲ, ರೂಪಿಲ್ಲ, ಯಾಕಿಲ್ಲ. ಹ್ಯಾಂಗಿದ್ದಾನ ಸ್ವಲ್ಪ ಕೇಳಿ. ಹ್ಯಾಂಗಂತೆ, ನೀವು ಎಲ್ಲ ಬಂಧು ಬಳಗ ಎಲ್ಲಾರು ಇರ್ತಾರ. ಅವರು ಇದ್ದ ಕಾಲಕ್ಕ ಹೋಗ್ತಿರ್ತದ. ನಮಗೆ ಹೋಗ್ಯಾಡ ಅಂತ ಯಾರು ಇಟ್ಕೊಂಡಿರಲ್ಲ. ಇದು ಅಭಿವೃದ್ಧಿ ಈ ಸೃಷ್ಟಿ. ಈ ಸೃಷ್ಟಿ ಅತ್ಯಂತ ಯಾವಾಗ? ಆ ಮನೋಲಯತ್ವ. ಆ ಮನೋಲಯತ್ವ ಆದ ನಂತರ ತನ್ನ ನಿಜತ್ವ ಅವಾಗ ಗೋಚರಿಸ್ತಾರೆ. ಅದುವರೆಗೂ ಇದು ಹಿಂಗೆ ತಿರುತಿರ್ತದ. ಪುನರಕು ಜನನ, ಪುನರಕು ಮರಣ, ಕಾಲಚಕ್ರ ತಿರುಗೇ ತಿರುತಿರ್ತದೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿರಿ. ಈಗ ವಿದ್ಯೆಗಳು ಓದ್ತಾ ಇದ್ದಾರ. ಏನು ವಿದ್ಯೆ ಓದ್ತಾ ಇದ್ದಾರ? ನಮ್ಮ ವೇದದಾಗ 5 ವೇದಗಳ. 5 ವೇದದಾಗ 4 ವೇದ ಒಪ್ಪಾರಿಸ್ತಾ ಇದ್ದಾರೆ. 5ವ ವೇದ ಅದು ಒಪ್ಪರಿಸಲಿಕ್ಕೆ ಬರಂಗಿಲ್ಲ. ಅದು ಲಯೋತ್ವ. ಅದು ಲಯೋತ್ವ. ಅದು ಶಾಸ್ತ್ರಿಕರು ಇವರೆಲ್ಲ ಒಪ್ಪರಿಸಂಗಿಲ್ಲ. ಅದು ಕೇವಲ ಜನ್ಮತಿ ಏಕಸ್ವರೂಪ. అంటే ಈ 5 ವೇದಗಳು ಹೆಂಗ ಇವ ನಡೆಸಿದ ಪಂಚತತ್ವಗಳು, ಪಂಚಭೂತಗಳು. 5 ವೇದಗಳು ಅನ್ನೋದು ಪಂಚಭೂತ. ಆ ಭೂತಗಳೇ ಇದ್ದಿಲ್ಲಂತೆ ಈ ವೇದ ಎಲ್ಲ ಹುಟ್ಟುತ್ತದ, ಈ ಸೃಷ್ಟಿ ಎಲ್ಲ ಹುಟ್ಟುತ್ತದ. ಅದ್ರ ಬಗ್ಗೆ ಕೃಷ್ಣ ಅಂತಾರ 8 ತತ್ವಗಳು ನನ್ನ ಮಾಯ ಅಂತ. 8 ತತ್ವಗಳು ನಮ್ಮ ಮಾಯ, ನಾನೇ ಎಲ್ಲ ಚಕ್ರಕ್ಕೆ ಓಡಿಸ್ತೀನಿ ಅಂತ. 8 ಯಾವ್ಯಾವು? 5 ಪಂಚಭೂತಗಳು. ಅಗ್ನಿ, ವಾಯು, ಪೃಥ್ವಿ, ಜಲವು, ಆಕಾಶ. 5 ಮತ್ತು ಇದು ಸೂರ್ಯ 6 ಆಯ್ತು. ಚಂದ್ರ 7 ಆಯ್ತು. ಮನು 8 ಆಯ್ತಾ ಇಲ್ಲ? ಈ 8 ತತ್ವದಿಂದೇ ಈ ಸೃಷ್ಟಿ ಎಲ್ಲ ಸುಖ ದುಃಖ ಭೋಗಿಸ್ತಾ ಇದ್ದಾರೆ. ಮತ್ತೇನಿಲ್ಲ. ಅದ್ರ ಬಗ್ಗೆ ತಿಳಿದವರು ಇದೆಲ್ಲ ಸಾಕಪ್ಪ, ಏನು ನಮ್ಗೆ ಬೇಕಾಗಿಲ್ಲ ಅಂತಂದು ಎಲ್ಲೇನೋ ಒಂದು ಶರೀರ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನೋಚಿತ್ತದು ನಾನಲ್ಲ. ಇದೆಲ್ಲ ನಾಶನ ಆಗವು. ನಾನು ನಾಶನ ಆಗನೋ ನಿಂತಿದ್ದೆ. ಯಾಕೆ ಇದ್ದಾಗ ನಾವು ಒಡ್ಡಾಡ್ಬೇಕಂತಂದು ಎಲ್ಲೇನೋ ಒಂದು ಅರಣ್ಯದಾಗ ಹೋಗಿ ನಿಶ್ಚಿತವಾಗಿ ಅದು ಮತ್ತು ಮಾಯ
ಅರ್ಥ ಮಾಡಿ ಅಂತಾರ ಎಲ್ಲ ಅನುಭವಿಸದ ಏನಂತ ಇದು ಎಲ್ಲ ಮಾಯ. ಬಿಟ್ಟೇನೆಂದರೆ ಬಿಡದೆ ಈ ಮಾಯ, ಬಿಡದಿದ್ದರೆ ಬೆಂಬತ್ತಿತ್ತು ಮಾಯ. ನೀವು ನಾನು ಬಿಟ್ಟು ಹೋಗ್ತದೆ ಎಲ್ಲಿರಕ್ಕೆ ಹೋಗ್ತೀವಿ ನಡಿ, ನೀವು ಮುಂದೆ ನಡಿ, ನಾನು ಹಿಂದೆ ಬರ್ತೀನಿ ಅಂತಂದು ಮಾಯ. ಈಗ ನಮ್ದು ಹಂಗೆ ಆಗ್ಯದ, ನೀವು ಹೇಳ್ತೀರಿ, ನಿಮ್ದೆಲ್ಲ ನಮ್ಮ ವ್ಯತ್ಯಾಸ ಹೇಳ್ತೀವಿ. ನಾವು ಮೊದಲು ಈ ಯಾನಗುಂದಿಗೆ ಬಂದಿದ್ವಿ, ಬಂದಾಗ ಒಂದು ಒತ್ಕೊಂಡದ್ದು ಒಂದು ಛಲ, ಒಂದು ಉಟ್ಕೊಂಡದ್ದು ಒಂದು ಇದ್ರದ್ದು ತೆಂಬಿಗೆ, ಇವು ಎಲ್ಲ ಒಂದು ಬಸದಾಗ ಹಾಕಿ ಅಲ್ಲಿ ಕೆಳಗ ರಾಮಗುಂಡ ಬಲ್ಲಿ ಹಾಲಿನ ಗಿಡ ಅದ, ದೊಡ್ಡ ಇಬ್ಬಳ ಗಿಡ ಅಂತಾರ, ಅದಕ್ಕೆ ಏನು ಗಿಡ ಅದ, ಹಾಲಿನ ಗಿಡ. ಆ ಗಿಡ ಮ್ಯಾಲೆ ಇಟ್ಟುಕೊಂಡಿದೆ. ಆ ಗುಂಡ ಒಳಗ ಸ್ನಾನ ಮಾಡೋದು, ಮತ್ತೆ ಈ ಮ್ಯಾಲಿಗೆ ಬರೋದು. ಈಗ ನಮ್ಮನೆ ಎಲ್ಲ ಅಷ್ಟ ದಿಕ್ಕುಗಳು ಗೋಡಿಗಳು, ಮ್ಯಾಲೆ ಆಕಾಶ ಅನ್ನೋದು ಪತ್ರ ಬರೋದು. ಈಗ ನಮ್ಮನೆ ಎಲ್ಲ ಅಷ್ಟ ದಿಕ್ಕುಗಳು ಗೋಡಿಗಳು, ಮ್ಯಾಲೆ ಆಕಾಶ ಅನ್ನೋದು ಪತ್ರ ಹೊತ್ಕೊಳ್ಳೋದು ಹಿಂಗ ಇಟ್ಕೊಂಡು ಬಂದಿದ್ದಿ. ನನಗೆ ಅದು ಬಿಟ್ಟು ಹೋಗ್ತಿದೆ, ಯಾರು ಹೋಗ್ತಿದೆ ನಡಿ, ಇದೆಲ್ಲ ಮಾಡಿಸ್ಕೊತೇವೆ ನೋಡಿ, ಇದೆಲ್ಲ ಮಾಯ. ನಮ್ಗೆ ಬಿಟ್ಟು ಹೋಗ್ತದೆ, ಹ್ಯಾಂಗ ಬಿಟ್ಟು ಹೋಗ್ತದೆ ನೋಡು, ಅದೇ ನಮ್ಗೆ ದಾಳ ಹಾಕ್ಯದ. ಇದೆಲ್ಲ ಭ್ರಾಂತಿ ಮೋಹದಾಗ, ಅದು ಸತ್ಕರ್ಮ. ಈಗ ಈ ಮಾಯನೆಲ್ಲ ಬಿಡಬೇಕಾಗ್ಯದ. ನೀವು ಸ್ವಲ್ಪ ಮುಂದಕ್ಕೆ ಉತ್ತಮ ಜನವಾಗಿ ಮತ್ತು ಮನುಷ್ಯ ಜನವಾಗಿ ಹುಟ್ಟಲಿಕ್ಕೆ ಸ್ವಲ್ಪ ಒಂದು ಕೋಲ ಅರ್ಥ ಮಾಡಿ, ಯಾವಾಗೆಲ್ಲ ಅವನು ನಾಮಸ್ಮರಣ ಮಾಡಿ. ಕ್ರಿಶ್ಚಿಯನ್ ಅಂತನ ನನ್ನ ಭಜಿಸಿನವನ, ನನ್ನ ಧ್ಯಾನಿಸಿನವನ, ಬುದ್ಧಿಸಿನವನ, ಜನ್ಮಾಂತರ ಮನುಷ್ಯ ಜನ್ಮ ಆಗಿರ್ತಾನ ಅಂತ ಅದು ತಿಳಿದು, ಅದು ಸೆಳ್ಕೊಂಡು ನಡಿತೇನಾಗ್ತದ ನಿಮ್ಗೆ. ಅದು ನಾಮಸ್ಮರಣ ನನ್ನದು ಒಂದು ಕೋಲಾರದ ಆಗ್ತದೆ. ನಾಮಸ್ಮರಣ ಅದ್ರ ಬಗ್ಗೆ ಮುಂದಕ್ಕೆ ಬರೋ ಕಾಲ ಆಗಲಿ, ಈ ಜೀವ ಯಾತ್ರೆ ಆಗಲಿ, ಅದು ನಿಮ್ಗೆ ಉತ್ತಮ ಕರ್ಮನ ಕೂಡ್ಕೊಂಡೇ ಈ ಉತ್ತಮ ಜನ ಯಾಕೆ ಬರ್ತದ, ಅವನಿಗೆ ನೆನೆಸಿನವನಿಗೆ ಈ ಮನುಷ್ಯ ರೂಪಾಗಿ ಬರ್ತಾನ. ಅದ್ರ ಬಗ್ಗೆ ಈ 3 ನಮೂನು ಮನುಷ್ಯರು ಹುಡುಕಿದಾಗ ಉತ್ತಮ ಜನ್ಮ ಶ್ರೇಷ್ಠ ಮತ್ತು ಮತ್ತೆ ಜನ್ಮ ಕನಿಷ್ಠ. ಅವನಿಗೆ ಅಹಂಕಾರ ಇತ್ತು. ರಾವಣಾಸುರ ಈಗ ನಾಶನ ಆಯ್ತು. ಹೆಂಗ ನಾಶನ ಆಯ್ತು? ಅಹಂಕಾರದಿಂದ, ಅವನಿಗೆ ಅಹಂಕಾರದಿಂದ ನಾನೇ ಸೃಷ್ಟಿ ಮಾಡಬೇಕು, ಏನಿಲ್ಲ ನಾನು ಪುನಃ ಮಾಡ್ತೀನಿ. ಆ ಈಶ್ವರ ಹತ್ರ ಹೋಗಿ ಅವ್ರ ಆತ್ಮಲಿಂಗ ಈಶ್ವರ ಆವಾಗ ಏನಂತಾರ, ಏತಕಪ್ಪ ನೀನು ಹೋಗಿ ವಾಪಸ್ ಮಾಡ್ತಿದ್ದೀರಿ ಅಂತ. ಇದು ಕೆಳಗಿಟ್ಟಬಾರ್ದು, ಕೆಳಗಿಟ್ಟಿದ್ದಂತೆ ನೀನು ಕೈ ಚಿಕ್ಕಂಗಿಲ್ಲ ಅಂತ. ಆ ವ್ಯತ್ಯಾಸ ಗೋಕರ್ಣದಾಗ ನೋಡ್ರಿ. ಈಗ ಅಂದಮೇಲೆ ಏನಾಯ್ತು, ಮಾಯ. ವಿಷ್ಣು ಈಶ್ವರ ವರ ಕೊಡ್ತಾನಂತ, ವಿಷ್ಣು ದಿನ ಮಾಡ್ತಾನೆ. ಮಾಯಮೂರ್ತಿ ಹುಟ್ಟು ಅಲ್ಲಿ ಒಂದು ಗಣಪತಿ ಆಯ್ತು. ಇವನಿಗೆ ಮೂತ್ರ ಬಂತು, ಆ ಸೂರ್ಯಕ್ಕ ಚಕ್ರ ಬಿಟ್ಟು ಈಗ ಒತ್ತಂತೇನಂಗ, ಹೊತ್ತು ಮುಣಿಯನಂಗ. ಈಗ ಅವನಿಗೆ ಮೂತ್ರ ಬಂತು, ಅವನಿಗೆ ಮೂತ್ರ ಬರ್ತದ ಗಂಟೆ 2 ಗಂಟೆ 3 ಗಂಟೆ ಹಿಂಗೆ ಮೂತ್ರನೇ ಮಾಡ್ತಾವೆ. ಯಾವ ಸ್ನಾನ ಮಾಡಬೇಕು, ಯಾವ ಸಂಜೆ ಮಾಡ್ಕೊಳ್ಬೇಕು. ಈಗ ಅವನು ನೋಡ್ತಾನೆ, ನಾನು ನೋಡೋದು 1 ಗಂಟೆ ನೋಡಪ್ಪ, ನೀವು ಬಂದಿಲ್ಲ ಅಂತ ನಾನು ತಂದಿರ್ತೀನಿ. ಆಯ್ತು, ಕೆಳಗಡೆ ಹೋಗ್ಬಿಟ್ಟಾನ. ಅವನು ಬಂದು ಸ್ನಾನ ಸಂಜೆಯಿಂದ ಮಾಡ್ಕೊಂಡು ಬಂದು ಎಬ್ಬುತ್ತಾನ. ಅತಿ ಭಕ್ತಿ ಆಗಿ
ಅಳ್ಕೊತಾಳ. ನಾವು ಗಂಡದಿಂದೆ ನಾವು ಗಂಡ ಮುಂದೆ ನಾನು ಹಂಗೆ ಅಂತ ಕೇಳ್ತಾ ಇದ್ದಾರೆ. ಹಂಗ ಆಕಿ ಪಾರ್ವತಿ ಅಂಗನೇ ಆದ. ಕೇವಲ ಹೀರಲಾಲ್ಕು ಸಹಿತ ಅವ್ರಿಗೆ ಏನೋ ಆಗ್ತಾರೆ. ದೇವ್ರಿ ಎಲ್ಲ ಕೊಟ್ಟಾನ. ಎಲ್ಲ ದಯಾ ಮಾಯ ಕ್ಷಮ ದಮಾದ್ರು ಎಲ್ಲ ಕಡಿಗೆ ಅವರು ನಮ್ಮ ರಾಜಕೀಯ ಒಳಗೆ ಯಾರು ಮೊದಲು ಈ ಕರ್ನಾಟಕ ದೇಶಕ್ಕೆ ಅದು ಕನ್ನಡನೇ ಮಾತಾಡಕತ್ತಿ ಕನ್ನಡನೇ ಅದೀಗ అయిపోయింది. ఇప్పుడు ఈ ముఖ్య విషయాలు మీరు ఇప్పుడు ఏం చేయాలి? మాంస భక్షణ మీరు మానేయాలి. అది ముఖ్య కార్యం. మీ జన్మ యాత్ర మన ಆತ್ಮ ಯಾಂಗಾದ ಅದುರಾತ್ಮ ಹಂಗಾದ ಇದು ತಿಳಿದು. ನಮ್ಮ ಆತ್ಮ ಯಾಂಗ ಕಳಕಳಂತದ ಅದುರಾತ್ಮ ಕಳಕಳಂತದ ಅಂತ ಇಷ್ಟು ಭಾವ ಜ್ಞಾನ ಮಾಡಬಾರದು. ಒಂದು ಇರುವೆ ಇರ್ತದ, ಆ ಇರುವಿಗೆ ಇಷ್ಟು ಸಕ್ಕರೆ ಹಾಕ್ರಿ ಅದು ಒಂದು ನೋಡಿ ಎಲ್ಲರಿಗೂ ಬೀಗರಿಗೆಲ್ಲ ಎಲ್ಲ ಕರ್ಕೊಂಡು ಬಂದು ಒಂದು ಕ್ಷಣದಲ್ಲೇನೆ ಎಲ್ಲ ಕಲೆಕ್ಟ್ ಮಾಡಿರ್ತಾರೆ. ಆ ಸಕ್ಕರೆ ಎಲ್ಲ ತಗೊಂಡೋಗಿತ್ತ ಅವು ಸಹಿತ ಸ್ವೀಕಾರ ಮಾಡ್ತಾವ. ಎಲ್ಲಿ ಅದು ಕಲ್ಲು ಕೆಳಗ ಮನಿ ಮಾಡಿ ಎಲ್ಲ ತಗೊಂಡೋಗಿ ಅಲ್ಲಿ ಇಟ್ಕೊಂಡು ಅವು ಸಂಸಾರ ಮಾಡಿ ಮಕ್ಕಳು ಬೆಳೆಸಿ ಹೀಗಾಗಿ ಅದು ಭ್ರಾಂತಿ ಭ್ರಾಂತಿ ತ್ಯಜಿಸೋದು ಸಮಯ ಅಲ್ಲ. ಎಲ್ಲ 84 ಲಕ್ಷ ಜೀವ ಜಂತು ಸಹಿತ ಇರುವಿ ಸಹಿತ ಎಲ್ಲರೂ ಮೋದಾಗ ಕರ್ಮ ಭೋಗಿಸ್ತಾ ಇದ್ದಾವ. ಕ್ಷಣದಾಗ ಹುಟ್ಟಿ ಕ್ಷಣದಾಗ ಮರಣ ಆಗವು ಸಹಿತ ಇಂದ್ರಿಯ ಕರ್ಮಗಳು ಭೋಗಿಸ್ತಾ ಇದ್ದಾವ. ಅದು ಅಸಾಧ್ಯ. ಆ ಇಂದ್ರಿಯ ಕರ್ಮಗಳು ತ್ಯಜಿಸೋದು ಅಸಾಧ್ಯ. ಅದ್ರ ಒಳಗನೆ ಸಾಧು ರೂಪ ತಾಳ್ತಾರ ಭ್ರಾಂತಿ ಒಳಗೆ. ಅದ್ರ ಹಿಂದೆ ಮತ್ತು ಜನನ ಮರಣ ಲಯಕ್ಕಾಗಿಲ್ಲಂತೆ. ಆ ನಿಜ ಯಾರೇ ಆಗಲಿ ಎಂತೋರೇ ಆಗಲಿ ನಾವೇ ಇದ್ದಿದ್ದು ನಮ್ಮ ಅದು ದುಷ್ಕರ್ಮ ದೂರ ಆಗ್ತೇ. ಇದು ಸತ್ಕರ್ಮ ಭಕ್ತರ ಮೋದಾಗ ಮತ್ತು ಇದು ಬ್ಯಾಡ ಅಂತಂದೆ. ದೇವ್ರಿಗೆ ನಾನು ಏನ್ ಬೇಡಿದ್ದಿ ಒಂದೇ ಬೇಡಿದ್ದೆ, ದೇವ್ರ ನನಗೇನು ಬೇಕಾಗಿಲ್ಲ, ನಾನು ಹುಟ್ಟಿಸ್ತಿದ್ದಿ ನೀನೇ ಹುಟ್ಟಿಸ್ತಾರ ಎಲ್ಲರೂ ಇರಂಗಿಲ್ಲ. ಈಗ ನೀವೆಲ್ಲ ಭಕ್ತರು ಬಂದಿರಿ, ಮುಂದೆ ಬರೋ ಕಾಲಕ್ಕ ಜನ್ಮ ಹುಟ್ಟಿರಿ ಬ್ಯಾಡ ಅಂತ ಅನ್ನಂಗಿಲ್ಲ. ಜನ್ಮ ಚಿತ್ತಾಗೋದು ಅಸಾಧ್ಯ. ಏನ ಕನಿಷ್ಠ ಸ್ವಲ್ಪ ತಿಳುವಳಿಕೆ ಜನ್ಮ ಬರಂಗ ಮಾಡ್ತಾರೆ. ಆ ತಿಳುವಳಿಕೆ ಜನ್ಮ ಹೆಂಗ ಬರ್ತದ ಅದು ದೇವ್ರಿಗೆ ಯಾವುದೋ ಒಂದು ಗುರು ಅವ್ರಿಗೆ ನಿಮ್ಮ ಭಕ್ತಿ ಯಾವ ದೇವ್ರ ಮೇಲೆ ಏನು ನಾಮಕರಣ ಮ್ಯಾಲೆ ವಿಶ್ವಾಸ ಭಾವನೆ ಇರ್ತದ. ದೇವ್ರಿಗೆ ಅಂತಿಲ್ಲ, ದೇವ್ರ ನಾಮಕ್ಕಂತಿಲ್ಲ. ಯಾರ್ಯಾರು ನಿಮ್ಮ ಭಾವಕ್ಕೆ ಸಂಬಂಧಿಸಿ ಆ ಸ್ಮರಣೆ ಮಾಡಿ ನಿಮ್ಮ ಮನಸ್ಸು ಎದುರ ಮೇಲೆ ನಿಗ್ರತ ಆಗ್ತದ. ಸ್ವಲ್ಪ ಹೊತ್ತು ಆ ಭಾವಗಳು ಇಟ್ಕೊಂಡು ಆ ನಿಮ್ಮ ಕೃಷ್ಣ ಅಂದ್ರಿ, ರಾಮ ಅಂದ್ರಿ, ಶಿವ ಅಂದ್ರಿ, ಎಲ್ಲ ಏನನ್ನ ಅಂದ್ರಿ, ದೇವರು ಒಬ್ಬನೇ. ನಮ್ಮ ಭಾವಗಳು ಅನೇಕಗಳು, ದಾರಿಗಳು ಅನೇಕಗಳು. ಒಂದೇ ದಾರಿ ಇಟ್ಕೊಂಡು ಬರ್ರಿ ಸೀದಾ ಚಂಚಲ ಬಾವಿ ಇಟ್ಕೊಂಡು ಎಲ್ಲ ಅದು ಹರಿಗೋಗಮ್ಮ ಇದು ಅಕ್ಕಿದ್ದಾರೆ ಎಲ್ಲ ಅದು ಮತ್ತು ಅಲ್ಲಂತ ಮತ್ತು ತಿರ್ಗದು ಮಾಧ್ಯದಲ್ಲಿ ಹಂಗಾಗ್ತೀರಿ.
ಇದು ಹೋಗಿಲ್ಲ ಅದಕ್ಕೆ ಹೋಗಿಲ್ಲ ಆ ಸ್ಥಾನಕ್ಕೆ ಮುಟ್ಟಿ ಅದೇ ನಿಮ್ಗೆ ಯಾವ್ದು ಲಕ್ಷ್ಮಣ ಮೇಲೆ ಭಕ್ತಿ ವಿಶ್ವಾಸ ಇರ್ತದ ಅದು ನಿರಂತರ ಮಡಿ ಮೈಲ ಇಲ್ಲನಾಗ ನೀವು ನೆನೆಸ್ತೀರಿ ಆವಾಗ ನೀವು ಕರ್ಮಗಳು ಎಲ್ಲ ಸುತ್ಕೊಂಡು ಹೋಗಿ ನೀವು ಮತ್ತು ಮನುಷ್ಯ ಜನ್ಮ ನೀವು ಕರ್ಮಗಳು ಹಾಕ್ತಂಗಲ್ಲ ಯಾವ್ದನ್ನ ಎಣ್ಣೆ ಆಗಲಿ ಯಾವುದೇ ಆಗಲಿ ಅರಿವಿ ಹಚ್ಚಿತೆ ಪೌಡರ್ ಹಚ್ಚಿತೆ ತುಗಿತೆ ಹೆಂಗೆ ಹೋಗ್ತದ ಆ ಕರ್ಮ ಹಂಗ ಸುಟ್ಕೊಂಡು ಹೋಗ್ತದೆ ಅದೆಲ್ಲ ತೊಳಿತದ ನಿಮ್ಮ ಕರ್ಮಗಳು ಎಲ್ಲ ತೊಳಿತದ ಹಂಗ ಅದ್ರ ಬಗ್ಗೆ ಈಗ ದೇವರು ಇತ್ತು ಎಲ್ಲ ಹೆಣ್ಮಕ್ಳು ನೆನೆಸಿದ್ರು ಏನಿಲ್ಲ ಇದೆಲ್ಲ 4 ದಿನ ಸಂತಿ ಇಂದ್ರಿಯ ಭೋಗಗಳು ಮತ್ತೇನಿಲ್ಲ ಈ ಇಂದ್ರಿಯ ಭೋಗ ನಡೆಸ್ಕೊಳ್ಬೇಕು ಹೇಳ್ತೀನಿ ಈಗ ಗೌರವದಾಗ ಗಂಡಸರ ಜನ್ಮ ಸ್ವತಂತ್ರ ಜನ್ಮ ಹೆಂಗ ಅವ್ರಿಗೇನು ಅಪಾಯ ಇಲ್ಲ ಹೆಣ್ಮಕ್ಳಿಗೆ ಅಪಾಯ ಅದ ಅದ್ರ ಬಗ್ಗೆ ಒಂದು ಧರ್ಮ ಮಾರ್ಗದಿಂದ ಹೆಂಡತಿ ಮಾಡಿಕೊಂಡು ಮನ್ಯಾಗ ಎಲ್ಲ ಕೆಲಸಗಳು ನೋಡಿಕೊಂಡು ಗಂಡ ಬಂದಾಗ ಗಂಡ ಸೇವೆ ಮಾಡಿಸು ಅವ್ರು ಇಷ್ಟ ಕಳಿಸೋದು ಹೆಂಡತಿ ಧರ್ಮ ಅದು ಹೆಂಡತಿ ಹಂಗ ಗಂಡದ ಸೇವೆ ಮಾಡೋಣಂಗ